ಇಂದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಶ್ರೀ ಬಸವೇಶ್ವರ ವೃತ್ತದಲ್ಲಿ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಮತ್ತು ವಿವಿಧ ಸಂಘಟನೆಯ ಮುಖಂಡರು ದೆಹಲಿಯ ಜಂತರ್ ಮಂತರ್ನಲ್ಲಿ 1.5 ತಿಂಗಳಿನಿಂದ ಹೋರಾಟ ಮಾಡುತ್ತಿರುವ ವಿದ್ಯಾರ್ಥಿ ಯುವ ಜನರ ಹೋರಾಟಗಾರರ ಮೇಲೆ ನಡೆಯುತ್ತಿರುವ ನಿರಂತರ ದಬ್ಬಾಳಿಕೆ, ಲಾಠಿ ಚಾರ್ಜ್ ಮತ್ತು ಹಲ್ಲೆಯನ್ನ ಖಂಡಿಸಿ ನಮ್ಮ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಶೈಕ್ಷಣಿಕ ಕ್ಷೇತ್ರದ ಧೋರಣೆಯನ್ನ ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ರು. ಕೇಂದ್ರ ಸಚಿವರಿಗೆ ಎಲ್ಲಿಯವರೆಗೂ ಹೋರಾಟ. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಬಸವ ಸೈನ್ಯದ ಸಂಸ್ಥಾಪಕರಾದ ಶ್ರೀ ಶಂಕರಗೌಡ ಬಿರಾದರ ಶೇಖರ್, ಗೊಳಸಂಗಿ ರವಿ ರಾಠೋಡ್, ವಕೀಲರು, ವಿದ್ಯಾರ್ಥಿಗಳು, ಶೋಭಾ, ಶ್ರುತಿ, ಪೂಜಾ, ರೇಖಾ ಮುಂತಾದವರು ಭಾಗವಹಿಸಿದ್ರು. ವರದಿ ಗಂಗಾಧರ ಆರೇರ, ಬಸವನ ಬಾಗೇವಾಡಿ. ಜೊತೆಗೆ ಕೇಂದ್ರ ಶಿಕ್ಷಣ ಸಚಿವರು ಇವತ್ತೇ ರಾಜೀನಾಮೆಯನ್ನು ಕೊಡಬೇಕಂತೇಳಿ ನಮ್ಮ ಬಸವ ಸೈನ್ಯದವರು ಏನು ಇವತ್ತು ಮನವಿ ಮಾಡ್ತಾ ಇದ್ದಾರೆ. ಮಾನ್ಯ ತಹಸೀಲ್ದಾರ್ ಮುಖಾಂತರ ನಾವು ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಇವತ್ತು ಮನವಿ ಸಲ್ಲಿಸ್ತಾ ಇದೀವಿ. ಇದರಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತ ಮತ್ತು ಎಲ್ಲ ಪಾಲ್ಗೊಂಡಂತ ನಮ್ಮ ಅಕ್ಕನ 20ನೇ ರ್ಯಾಂಕ್ ಬಂದಿದ್ದ. ಆದ್ರೆ ಈ ಎಕ್ಸಾಮ್ ಕ್ಯಾನ್ಸಲ್ ಆಗಿ ಮತ್ತೆ ನೆಕ್ಸ್ಟ್ ಪರೀಕ್ಷೆ ಬರೆದ್ರೆ ಅವ್ರು 500ಕ್ಕೆ ಬಂದ್ಬಿಟ್ಟಿದ್ದಾನೆ. ಅದು ಅವನು ಮೊದಲ 500 ಆಗಿತ್ತು, ಆಮೇಲೆ 400ಕ್ಕೆ ಬಂದ್ಬಿಟ್ಟ. ದುರ್ದೈವ ಅಂದ್ರೆ ಅವ್ರು ಭಾವ ನೋವು ಮಾಡ್ಕೊಂಡ್ರು ಪಾಲಕರು. ಬಹಳ ಪ್ರತಿಷ್ಠಿತ ಕಾಲೇಜಿನಲ್ಲಿ ಇಟ್ಟಿದ್ರು. ಯಾಕಂದ್ರೆ ಒಂದೊಂದ್ಸಲ ಇವತ್ತು ಓದಿದ್ದು ನಾಳೆ ನೆನಪು ಬರೋಲ್ಲ. ಹಂಗಾಗಿ ಮಕ್ಕಳು ಪ್ರಿಪೇರ್ ಮಾಡಿರ್ತಾವ. 2 ತಿಂಗಳ ಮೋಸ ಮಾಡಿದಾಗ ಅಂತ ಪ್ರತಿಷ್ಠಿತ ಸಂಸ್ಥೆಗಳು ನಡೆಸ್ತಾ ಇದ್ದೇವೆ. ನೀಟ್ ಎಕ್ಸಾಮ್ ಅನ್ನು ಅದನ್ನು ರದ್ದುಗೊಳಿಸಬೇಕು. ಮುಂದಿನ ದಿನಮಾನದಲ್ಲಿ ಎಲ್ಲ ದೇಶಾದ್ಯಂತ ಒಂದೇ ಸಂಸ್ಥೆ ಕೈಯಲ್ಲಿ ಕೊಟ್ಟು ಮತ್ತು ನಮ್ಮ ಏನು ಭ್ರಷ್ಟ ಬಿಜೆಪಿ ಸರ್ಕಾರ ಈ ಸಂಸ್ಥೆಗಳನ್ನು ಮೇಂಟೈನ್ ಮಾಡ್ತಾ ಇದೆ, ಇವುಗಳನ್ನೆಲ್ಲ ನಿರ್ವಹಿಸ್ತಾ ಇದೆ. ಅವೆಲ್ಲ ತಕ್ಷಣದಿಂದ ರದ್ದು ಮಾಡಿ ಅದ್ರಾಗ ಯಾರು ಕೈವಾಡಿ. ಮೊದಲೇನಿತ್ತಪ್ಪ ಅಂದ್ರ ಸಾಮಾನ್ಯವಾಗಿ ಆಯಾ ರಾಜ್ಯ ಸರ್ಕಾರಗಳು ಏನ್ ಮಾಡ್ತಿದ್ದಪ್ಪ ಅಂದ್ರ ವೈದ್ಯಕೀಯ ಶಿಕ್ಷಣ ಮತ್ತು ಸಿಇಟಿಯನ್ನು ನಡೆಸಿ ಅವರೇ ಅಲೌಟ್ಮೆಂಟ್ ಸೀಟನ್ನು ಅಲೌಟ್ಮೆಂಟ್ ಮಾಡುವಂತ ಪದ್ಧತಿಗಳನ್ನು ಇತ್ತು. ಆದರೆ ಕಳೆದ 4-5 ವರ್ಷಗಳಿಂದ ಏನಪ್ಪಾ ಅಂದ್ರ NTR ನೀಟ್ ಅನ್ನುವಂತ ಪರೀಕ್ಷೆಗಳನ್ನ ಏನಪ್ಪಾ ಅಂದ್ರ ನಡೆಸುವಂತ ಇದನ್ನು ತಗೊಂಡು ಅಲ್ಲಿ ಏನಪ್ಪಾ ಅಂದ್ರೆ ಬರೇ ಅಕ್ರಮವಾಗಿ ಇವತ್ತಿನ ದಿವಸ ನೀಟ್ ಪೇಪರ್ಗಳನ್ನ ಪ್ರಶ್ನೆ ಪತ್ರಿಕೆಗಳನ್ನ ಸೋರಿಕೆ ಮಾಡುವುದನ್ನ ನಾವು ಕಾಣ್ತಾ ಇದ್ದೀವಿ. ಇದು ಯಾಕಿಂತ ಪ್ರಮೇಯ ನಡೀತದಪ್ಪ ಅಂದ್ರ ನಿಷೇಧ ಮಾಫಿಯಾಗಳು ಏನಪ್ಪಾ ಅಂದ್ರ ಈ ಶಿಕ್ಷಣ ರಂಗಕ್ಕೂ ಕೂಡ ಇವತ್ತಿನ ದಿವಸ ಇದು ಏನಪ್ಪಾ ಅಂದ್ರ ವ್ಯವಹಾರವಾನ್ ಜೈ ಕಿಶನ್ ಅನ್ನುವಂತ ಘೋಷಣೆಗಳನ್ನ ನಾವು ಇವತ್ತಿನ ದಿವಸ ಹೇಳ್ತಾ ಇದ್ದೀವಿ ಅಥವಾ ಹೇಳ್ತಾ ಇದ್ದಾರೆ. ಆದರೆ ಈ ಕೇಂದ್ರ ಸರ್ಕಾರ ಏನಪ್ಪಾ ಅಂದ್ರ ಇವತ್ತಿನ ದಿವಸ ಬಡವರ ಮಕ್ಕಳ ಜೀವನವನ್ನ ಏನಪ್ಪಾ ಅಂದ್ರ ನಶಿಸ್ಕೋತಾ ಇದೆ. ಅದನ್ನ ವ್ಯಾಪಾರೀಕರಣ, ಶಿಕ್ಷಣವನ್ನ ವ್ಯಾಪಾರೀಕರಣ ಮಾಡಿ ಅನೇಕ ರೀತಿಯಾಗಿ ಏನಪ್ಪಾ ಅಂದ್ರ ಬಡ ಮಕ್ಕಳಿಗೆ ಏನಪ್ಪಾ ಅಂದ್ರ ತೊಂದರೆಯನ್ನ ಕೊಡ್ತಾ ಇದೆ. ಅನೇಕ ಜನ ಇವತ್ತಿನ ದಿವಸ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರ ಶಿಕ್ಷಣವನ್ನ ಕಲಿಲಾರ್ದೆ, ಯಾಕಪ್ಪ ಅಂದ್ರ ದುಬಾರಿ ಶಿಕ್ಷಣ, ಎಲ್ಲಿ ಹೋದ್ರು 2 ಲಕ್ಷ, 3 ಲಕ್ಷ, 5 ಲಕ್ಷ ಇರ್ಲಾರ್ದೆ ಏನಪ್ಪಾ ಅಂದ್ರ